ನಮಸ್ಕಾರ. ಮ್, ಈ ಅಫ್ಜಲ್ಪುರದಲ್ಲಿ, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದಲ್ಲಿ ಅಕ್ಷಯ್ ಜಾಧವ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿಯನ್ನ ನಡು ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಕಾರಿಂದ ಹೊರಗಡೆ ಹಾಕಿ ಕುಡ್ಗೋಲ್ ತಗೊಂಡು ತನ್ನ ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಆ ಕುಡ್ಗೋಲಿಂದ ತನ್ನ ಹೆಂಡತಿಯ ಕತ್ತನ್ನ ಕುಯ್ದಾಕಿದ್ದಾನೆ. ಇದಕ್ಕೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿರೋದಂದ್ರೆ ಏನೋ ಅಕ್ರಮ ಸಂಬಂಧಗಳಿತ್ತು, ಹಾಗಾಗಿ ಗಂಡ ಹೆಂಡತಿ ಕಿತ್ತಾಕೊಂಡು ಸಾವಿರ ಎದ್ಕೊಳ್ಳಿ, ಸಮಸ್ಯೆ ಅದಲ್ಲ. ಈ ವ್ಯಕ್ತಿ ಗಾಡಿಯಿಂದ ಆ ಹೆಣ್ಮಗಳನ್ನ ಹೊರಗಡೆ ಹಾಕಿ ಒಡೆದು ಬಡೆದು ಕೊನೆಗೆ ಆಕ್ರೋಶ ಭರಿತನಾಗಿ ಆ ಕುಡ್ಗೋಲ್ ಎತ್ಕೊಂಡು ಕತ್ತನ್ನ ಕುಯ್ಯೋವರೆಗೂ ಅಲ್ಲಿದ್ದಂತ ಜನರು ನೋಡ್ಕೊಂಡು ವಿಡಿಯೋ ಮಾಡ್ತಾ ಇದ್ರಂತ. ಆಮೇಲೆ 1000 ಪೊಲೀಸ್ ಸ್ಟೇಷನ್ ಇದೆ, 200 ಮೀಟರ್ಗೆ 200 ಮೀಟರ್ಗೆ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ ಅಂತಾರೆ. ಇದೆಲ್ಲ ನಡೀಲಿಕ್ಕೆ ಕಮ್ಮಿ ಅಂತಂದ್ರು 1 ಗಂಟೆ ಆಗಿದೆ. ಅಲ್ಲಿ ಪೊಲೀಸರು ಪತ್ತೆ ಇಲ್ಲ. ಅಲ್ಲಿ ನೋಡ್ತಾ ಇದ್ದಂತ ಜನ ಆ ಒಡೆಯೋದನ್ನ ಮತ್ತೆ ಆ ಕೊಲೆ ಮಾಡೋದನ್ನ, ಆಮೇಲೆ ಬರೀ ಆತ ಒಡೆದು ಬಡ್ದು ಕತ್ ಕುಯ್ದಾಕಿಲ್ಲ, ಕತ್ ಕುಯ್ದಾಕದ ಮೇಲೆ ಆತನ ಗಾಡಿಯಿಂದ ಆಕೆ ಬಾಡಿ ಮೇಲೆ ಹತ್ಸಿ ವಿಕೃತವನ್ನು ಸಹ ಮೆರೆದಿದ್ದಾನೆ. ಇದನ್ನು ಸಹ ಜನ ವಿಡಿಯೋ ಮಾಡ್ಕೊಂತ ಇದ್ರು. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಬರೀ ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡುವಂತ ಸಮಾಜ ಆ ಕೊಲೆಯನ್ನ ತಡೆಗಟ್ಟುವಲ್ಲಿ ಯಾವುದೇ ರೀತಿಯ ಐ ಥಿಂಕ್ ಒಂದು ಪಾಸಿಬಿಲಿಟೀಸ್ ಮಾಡಿಲ್ಲ. ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗುತ್ತೆ. ಇಂಥ ಕಿತ್ತೋಗಿರೋ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಯಾವ್ದಾದ್ರು ಕೊಲೆ ಆಗ್ತಾ ಇದ್ರೆ, ಹತ್ಯೆ ಆಗ್ತಾ ಇದ್ರೆ, ಯಾವ್ದಾದ್ರು ಒಂದು ಕ್ರೈಮ್ ಆಗ್ತಾ ಇದ್ರೆ ನಿಂತ್ಕೊಂಡು ಅದನ್ನ ವಿಡಿಯೋ ಮಾಡಿ ಅದನ್ನ ರೀಲ್ಸ್ ಮಾಡೋ ಅಂತ ದರಿದ್ರ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ನಮ್ಗೆಲ್ಲ ಹೆಮ್ಮೆ ಅನ್ಸುತ್ತೆ, ನಾಚಿಕೆನೂ ಕೂಡ ಆಗ್ತಾ ಇದೆ. ನಿಜವಾಗ್ಲೂ ಇಂಥ ಐ ಥಿಂಕ್ ಮನುಷ್ಯತ್ವ ಇಲ್ಲದ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ನಮಗೂ ಕೂಡ ಒಂಥರ ರೀತಿ ನಾಚಿಕೆ ಒಂದು ರೀತಿ ಆಗ್ತಾ ಇದೆ. ಬಟ್ ಏನ್ ಮಾಡಕ್ಕಾಗತ್ತೆ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಅವಳು ಎಂತವಳೆ ಆಗಿರ್ಲಿ, ತಪ್ಪು ಮಾಡಿದ್ರೆ ಡೈವರ್ಸ್ ಮಾಡೇ ತಗೋ, ಡೈವರ್ಸ್ ರೈಟ್ ಹೇಳು ಅಂದ್ರೆ ಮುಗ್ದೋಗಿತ್ತು ಕತೆ. ಇಲ್ಲ ಬೇಡ, ಅವ್ರ ಅಪ್ಪನ ಮನೆ ಕಳ್ಸಿದ್ರು ಆಗ್ತಾ ಇತ್ತು, ಸಮಸ್ಯೆ ಇಲ್ಲ. ಯಾರು ಕೂಡ ಇಲ್ಲಿ ಅಲ್ರೇ ಇಷ್ಟೆಲ್ಲ ಲೂಟಿ ಮಾಡ್ತಾರೆ, 1000 ಕೋಟಿ ಲೂಟಿ ಮಾಡ್ತಾರೆ, ಬೆಲೆ ಏರಿಕೆ ಮಾಡ್ತಾರೆ, ನಿರುದ್ಯೋಗ ಮಾಡ್ತಾರೆ, ನಮ್ಮ ನೆಮ್ಮದಿನೇ ಹಾಳು ಮಾಡಿರುವಂತ ಒಂದು ಸರ್ಕಾರಗಳು, ವ್ಯವಸ್ಥೆಗಳು, MLAಗಳು ಇವ್ರ ಮೇಲೆ ಏನು ಕ್ರಮ ತೆಗೆದ್ರು. ಅದ್ ಯಾವ್ದೋ ಕೈಲಾದಂತ ಮನೆಯಲ್ಲಿ ಹೆಂಗಸನ್ನ ಅವನು ಒಡೆದು ಬಡ್ದು ಕತ್ಕುದ್ ಯಾರೋ ಅಲ್ಲಿ ಹಾಕಿದ್ರು. ಅವಳು ಏನ್ ಮಾಡಿದ್ರೆ ಆ ಕೆಲಸ 1000 ಅಲ್ಲ. ಮತ್ತೆ ಇವತ್ತು ರಾಜಕಾರಣಿಗಳು ಮತ್ತೆ ದೇಶದಲ್ಲಿ ಲೂಟಿ ಮಾಡ್ತಾರೆ, ನೋಡ್ಕೊಂಡು ಹಂಗೆ ಇರ್ತೀರಾ. ಅದನ್ನ ಏನು ಮಾಡಕ್ಕೆ ಯೋಗ್ಯತೆ ಇಲ್ಲಂತವ್ರು ಅದೇ ಹೇಳಿದ್ರಲ್ಲ, ಏನು ಕೆಲ್ಸ ಇಲ್ದವ್ನು ಏನ್ ಮಾಡ್ದ ಅಂತಂದ್ರೆ ಮ್ಯಾಕೆ ಮರಿನ ನೇಣ್ ಹಾಕೊಂಡು ಮಜಾ ತಗೊಂಡಂತೆ. ಅಲ್ರಿ, ಆ ಹೆಂಗಸನ್ನ ಹೊಡೆದು ಅವನು ಥಳಿಸಿ ಆ ಕುಡ್ಗೋಲ್ ಎತ್ಕೊಂಡು ಕತ್ ಕುಯ್ಯೋದನ್ನ ನೀವು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂತೀವಿ ಅಂತಂದ್ರೆ ನಿಜವಾಗ್ಲೂ ಎಂತ ಅನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ನಿಜವಾಗ್ಲೂ ಈ ಸಮಾಜದ ಬಗ್ಗೆ ನಮ್ಮಂತವ್ರು ಯೋಚನೆ ಮಾಡ್ಬೇಕಾ? ನಾಶ ಆಗ್ಲಿ ಬಿಡಿ, ನಾಶ ಆಗೋಗ್ಲಿ ಬಿಡಿ. ಸರ್ಕಾರಕ್ಕೆ ಬೇಕಿಲ್ಲ, ಪೊಲೀಸರಿಗೆ ಬೇಕಿಲ್ಲ, ಸಮಾಜಕ್ಕೂ ಬೇಕಿಲ್ಲ. ಸಮಾಜಕ್ಕೆ ಕ್ರೈಮ್ ಆದ್ರೆ ವಿಡಿಯೋ ಮಾಡಿ ನೋಡ್ತಾರೆ ಅಂತಂದ್ರೆ ಎಂತ ದರಿದ್ರ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಅಲ್ಲ, ಸರ್ಕಾರ ಗೆದ್ದು ಬಂದಂತ ಸರ್ಕಾರಗಳು ಮೋಸ ಮಾಡ್ತವೆ, ರಾಜಕಾರಣಿಗಳು ಮೋಸ ಮಾಡ್ತಾರೆ, MLAಗಳು ಮೋಸ ಮಾಡ್ತಾರೆ, ಅವ್ರು ಕತ್ಕುಯ್ದು ಬದುಕ್ತಾರೆ, ನಮ್ಮನ್ನು ಲೂಟಿ ಮಾಡಿ ಬದುಕ್ತಾರೆ, ಭ್ರಷ್ಟಾಚಾರ ಮಾಡಿ ಬರ್ತಾರೆ, ಸರ್ಕಾರಿ ಜಮೀನುಗಳನ್ನ ಕದ್ದು ಬದುಕ್ತಾರೆ. ಅವ್ರೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಸಮಾಜದಲ್ಲಿ ಒಂದು ಹೆಂಗಸನ್ನ ಕುಡ್ಗೋಲ್ ಎತ್ಕೊಂಡು ಕಟ್ ಮಾಡ್ತಾ ಇದ್ರೆ ಒಬ್ಬ ಅಕ್ಷಯ್ ಜಾಧವ್ ಅನ್ನೋ ಒಬ್ಬ ಕೊಲೆಗಡಕ ತನ್ನ ಹೆಂಡತಿಯನ್ನ, ಆಮೇಲೆ ಅದನ್ನ ನೋಡ್ಕೊಂಡು ವಿಡಿಯೋ ಮಾಡಿದಂಥವ್ರು, ನೀವೆಂತ ಕ್ರೂರಿಗಳು, ನೀವೆಂತ ಕಟುಕರು. ಇಂಥ ಕರ್ನಾಟಕದಲ್ಲಿ ಇಂಥ ವಿಡಿಯೋ ಮಾಡೋ ಸಮಾಜದಲ್ಲಿ, ಇಂಥ ಕೊಲೆ ಮಾಡ್ತಾ ಇದ್ರೆ ನಿಂತ್ಕೊಂಡು ನೋಡೋ ಸಮಾಜದಲ್ಲಿ ನಾವುಗಳು ಕೂಡ ಬದುಕ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ಒಂದ್ ರೀತಿ ನಮ್ಗೆ ಒಂದ್ ರೀತಿ ಇಂಥ ಸಮಾಜಕ್ಕೋಸ್ಕರ ನಾವು ಬೆಳಗ್ಗೆ ಅದ ಧ್ವನಿ ಮಾಡ್ಬೇಕಾ? ಸಾಯ್ಲಿ ಬಿಡಿ.
ಹ ಆ ಹೆಂಗ್ಸ್ ಕತ್ತು ಅವನ ಕುಡುಗೋಲು ಎತ್ಕೊಂಡು ಕಟ್ಟು ಮಾಡಕ್ಕೆ ಮರ್ಡರ್ ಮಾಡೋದನ್ನ ವಿಡಿಯೋ ಮಾಡಕ್ಕೆ ನಿಮಗೆ ದಮ್ಮು ತಾಕತ್ತಿದೆ, ಅದನ್ನ ತಡೆಯಕ್ಕೆ ತಾಕತ್ತಿಲ್ಲ ಅಂತ ಮೇಲೆ ನೀವು ನಿಜವಾಗ್ಲೂ ಮನುಷ್ಯರ, ಈ ಮನುಷ್ಯತ್ವ ಇರುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವ? ಆಮೇಲೆ 1 ಅವರ್ ಕಳೆದಿದೆ, ಅಲ್ಲಿ ಒಬ್ಬ ಪೊಲೀಸನ ಅಡ್ರೆಸ್ ಇಲ್ಲ, ಪಬ್ಲಿಕ್ ವಿಡಿಯೋ ಮಾಡೋಂತ ಪಬ್ಲಿಕ್. ನಿಜವಾಗ್ಲೂ ನಿಮ್ಮಂತವ್ರಿಗೆ ಹೋರಾಟ ಮಾಡೋರಿಗೆ ಚಪ್ಲಿಲ್ ಹೊಡ್ಕೊಳ್ಬೇಕು. ಎಂತ ಐ ಥಿಂಕ್ ಅಸ್ತಿತ್ವ, ಮಾನವೀಯತೆ ಇಲ್ಲಂತ ಸಮಾಜಕ್ಕೆ ನಮ್ಮಂತವ್ರು ನಾವ್ಯಾಕೆ ನಿಮ್ಮನ್ನೆಲ್ಲ ಉಳಿಸೋಕೋಸ್ಕರ, ಈ ಬ್ರಹ್ಮ ರಾಕ್ಷಸ ಪಡೆಗಳಿಗೋಸ್ಕರ ನಿಮ್ಗೆಲ್ಲ ಯಾಕೆ ನಾವು ಹೋರಾಟ ಮಾಡಬೇಕು? ಒಂದು ಹೆಂಗಸನ್ನ ಕತ್ಕುಯ್ತಾವನ, ಅದು ಯಾವ್ದೋ ಅಫ್ಜಲ್ಪುರ, ಕಲಬುರ್ಗಿ, ಇಫ್ ಐ ಆಮ್ ನಾಟ್ ರಾಂಗ್, ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಪ್ರಿಯಾಂಕಾ ಖರ್ಗೆ ಅವರು ನೋಡ್ರಿ. ಪ್ರಿಯಾಂಕಾ ಖರ್ಗೆ ಅವ್ರೆ, ನಿಮ್ಮೂರಲ್ಲಿ ಒಂದು ಹೆಣ್ಣು ಮಗಳನ್ನ ಒಳ್ಳೆ ದನಕ್ಕೆ ಹೊಡೆದು ಮೃಗದ ರೀತಿ ಒಡೆದು ಕತ್ಕುಯ್ತಾ ಇದ್ರೆ ಬಿಡ್ಸಕ್ಕೆ ಜನ ಬರ್ದಂತವ್ರು. ಆಮೇಲೆ ಅಲ್ಲಿನ ಸತ್ತೋಗಿರೋ ಪೊಲೀಸ್ ಒಂದು ಸತ್ತೋಗಿದೆ ಬಿಡಿ. ಇದನ್ನೆಲ್ಲ ಹೇಳಿ ಏನ್ ಪ್ರಯೋಜನ? ಯಾಕೆ ಅಂತಂದ್ರೆ ಸತ್ಯ ಸಮಾಜ ಅಂತ ಇದನ್ನ ಹೇಳೋದು. ಅಂದ್ರೆ ಸತ್ತೋಗಿದೆ ಸಮಾಜ. ಈ ಐಸಿಯುನಲ್ಲಿರೋ ಸಮಾಜಕ್ಕೆ ನಾವುಗಳು ನಿಮ್ ಪರವಾಗಿ ಧ್ವನಿ ಮಾಡಿ ಈ ಸಮಾಜನ ಉಳ್ಸಕ್ಕೆ ಸಾಯ್ಲಿ ಬಿಡಿ ಸಮಾಜ. ಒಬ್ಬರನ್ನ ಕೊಲೆ ಮಾಡ್ತಾ ಇದ್ರೆ, ಕುಡ್ಗೋಲು ಎತ್ಕೊಂಡು ಕತ್ತರಿಸ್ತಾ ಇದ್ರೆ ವಿಡಿಯೋ ಮಾಡೋ ಅಂತ ದರಿದ್ರ ಪರಿಸ್ಥಿತಿಗೆ ನೀವೆಲ್ಲ ಬಂದಿದ್ದೀರಾ, ಸಮಾಜ ಬಂದಿದೆ. ಆ ಸಮಾಜದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇವತ್ತು ಇದನ್ನ ಕೇಳ್ಬಿಟ್ಟು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಲ್ಲ, ನಮ್ಮನ್ನ ಲೂಟಿ ಮಾಡೋ ಅಂತ ರಾಜಕಾರಣಿಗಳು, ಭ್ರಷ್ಟಾಚಾರನೇ ಜೀವನ ಮಾಡ್ಕೊಂಡ್ರಂತ ಅಧಿಕಾರಿಗಳು, ಆ ವಂಶ ಪರವಾಗಿ ಅವರು, ಅವ್ರ ಅಪ್ಪಂದ್ರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮುಂದಿನ ಪೀಳಿಗೆ ನಮ್ಮನ್ನ ಆಡಳಿಕೆ, ಅವ್ರನ್ನೇ ನಾವು ಏನು ಮಾಡಕ್ ಆಗ್ತಾ ಇಲ್ಲ. ಒಂದು ಪ್ರಶ್ನೆ ಕೇಳೋ ಯೋಗ್ಯತೆ ಇಲ್ಲದಂತ ಈ ಸಮಾಜ ಯಾವ ರೀತಿಯ ಕ್ರೌರ್ಯವನ್ನ ಮೆರೆದಿದೆ ಅನ್ನೋದಕ್ಕೆ ನಿಜವಾಗ್ಲೂ ಸಂತೋಷ ಆಯ್ತ್ರಿ. ಈ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ, ಈ ರೀತಿ ಕೊಲೆ ಆಗ್ತಾ ಇದ್ರೆ ವಿಡಿಯೋ ಮಾಡೋ ಅಂತ ಸಮಾಜದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನೆಮ್ಮದಿಯಾಗಿ ಊಟ ಮಾಡಿ ಬೋಂಡ ಗಿಂಡ ತಿಂದು ಒಂದಷ್ಟು ನೀರು ಕುಡಿದು ಮಲ್ಕಳಿ ತೆಪ್ಪಗೆ. ಧನ್ಯವಾದಗಳು.